ಪಿ ಸ್ಟೂಡೆಂಟ್ಸ್ ನಿಮ್ಮ ಎಕ್ಸಾಮಲ್ಲಿ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತೇಳಿ ಒಂದು ಕ್ವಶನ್ ಅನ್ನು ಕೊಟ್ಟಿರ್ತಾರೆ. ಸುಮಾರು 3 ಅಂಕಗಳಿಗೆ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ. ನೀವೇನು ಮಾಡಬೇಕು ಅಂದರೆ ಆ ಒಂದು ಇನ್ಸಿಡೆಂಟ್ ನೋಡಿ, ಇಲ್ಲಿ ಗಮನಿಸಬಹುದು, ಎಟ್ ಎ ಹಾಸ್ಪಿಟಲ್ ಅಂದರೆ ಒಂದು ಹಾಸ್ಪಿಟಲಲ್ಲಿ ನಡೀತಕ್ಕಂತಹ ಘಟನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಬೇರೆ ಬೇರೆ ಒಂದು ಪ್ಲೇಸ್ಗಳಲ್ಲಿ ನಡೀತಕ್ಕಂತಹ ಒಂದು ಕಾನ್ವರ್ಸೇಷನನ್ನು ಫಿಲ್ ಮಾಡಲಿಕ್ಕೆ ಅಥವಾ ಕಂಪ್ಲೀಟ್ ಮಾಡಲಿಕ್ಕೆ ಅಂತೇಳಿ ಕೊಟ್ಟಿರ್ತಾರೆ. ಸೊ 3 ಡೈಲಾಗ್ಸ್ಗಳನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಅಲ್ಲಿ ಆಲ್ರೆಡಿ ಕ್ಲೂಗಳನ್ನು ಕೊಟ್ಟಿರ್ತಾರೆ, ಬಾಕ್ಸಲ್ಲಿ ಗಮನಿಸಬಹುದು. ಅಗ್ರೀಯಿಂಗ್ ಅಂತ ಇದೆ, ಗಿವಿಂಗ್ ಇನ್ಫಾರ್ಮೇಶನ್ ಅಂತ ಇಲ್ಲಿದೆ, ಅದೇ ರೀತಿ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂತ ಇದೆ. ಸೊ ಈ ಪದಗಳನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಫಿಲ್ ಮಾಡ್ತಕ್ಕಂಥದ್ದು ತುಂಬಾನೇ ಸುಲಭ ಆಗುತ್ತೆ. ಸೊ ಇಲ್ಲಿ ಅಗ್ರೀಯಿಂಗ್ ಅಂದ್ರೆ ಒಪ್ಪಿಕೊಳ್ಳೋದು ಅಂತೇಳಿ, ಗಿವಿಂಗ್ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆಯನ್ನ ಸಲ್ಲಿಸ್ತಕ್ಕಂಥದ್ದು, ಅಂದ್ರೆ ಥ್ಯಾಂಕ್ಸ್ ಹೇಳ್ತೀವಲ್ವಾ ಅದು. ಸೊ ಇವುಗಳು ನಿಮಗೆ ಗೊತ್ತಿರಬೇಕು. ಇನ್ನು ಪೂರ್ತಿ ಡೈಲಾಗ್ ಅನ್ನ ಒಂದ್ಸಾರಿ ನೀವು ಓದ್ಕೊಂಡು ಆಮೇಲೆ ಫಿಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಈಸಿ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಅಭಿಜಿತ್ ಮತ್ತು ರಿಸೆಪ್ಷನಿಸ್ಟ್ ಹೋಟೆಲಲ್ಲಿ ಮಾತನಾಡ್ತಕ್ಕಂಥದ್ದು, ಹಾಸ್ಪಿಟಲಲ್ಲಿ. ಕ್ಯಾನ್ ಯು ಬುಕ್ ಆನ್ ಅಪಾಯಿಂಟ್ಮೆಂಟ್ ವಿತ್ ದ ಡೆಂಟಿಸ್ಟ್? ಸೊ ಡೆಂಟಿಸ್ಟ್ ಜೊತೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಲಿಕ್ಕೆ ಅಂತೇಳಿ ಅಭಿಜಿತ್ ಬಂದಿದ್ದಾನೆ ಅಂತಕ್ಕಂಥದ್ದು ಫಸ್ಟ್ ಡೈಲಾಗಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ. ಸೊ ರಿಸೆಪ್ಷನಿಸ್ಟ್ ಏನು ಹೇಳ್ತಾರೆ, ಅಗ್ರಿಂಗ್ ಅಂತ ಇದೆ. ಅಗ್ರಿಂಗ್ ಅಂದರೆ ಒಪ್ಪಿಕೊಳ್ಳೋದು ಅಂತೇಳಿ. ಸೊ ಬುಕ್ ಮಾಡಲಿಕ್ಕೆ ಅವರು ಒಪ್ಕೊಳ್ತಾ ಇದ್ದಾರೆ. ಸೊ ಈಗ ಒಪ್ಕೊಳ್ಳಿಕ್ಕೆ ಏನು ಹೇಳಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಇಲ್ಲಿ ನೋಡಿ, ಅಫ್ಕೋರ್ಸ್, ಎಸ್ ಸರ್ ಅಂತ ಫಿಲ್ ಮಾಡ್ಬೋದು. ಎಸ್ ನೋಡಿ, ಅಫ್ಕೋರ್ಸ್, ಖಂಡಿತವಾಗ್ಲೂ ನಾನು ಬುಕ್ ಮಾಡ್ತೇನೆ ಅಂತ ಬರಿಬೋದು. ಅದ್ರ ಜೊತೆಗೆ ನೋಡಿ, ಸಿಂಪಲ್ ಆಗಿ ಸರ್ಟನ್ಲಿ ಅಂತ ಬರೆದ್ರು ಕೂಡ, ಸರ್ಟನ್ಲಿ ಅಂತ ಬರೆದ್ರು ಕೂಡ ಅದು ಅಗ್ರೀಯಿಂಗ್ ಆಗುತ್ತೆ. ಸೊ ಇಷ್ಟು ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ, ನಿಮಗೆ 1 ಅಂಕ ಇಲ್ಲಿ ಸಿಗ್ತಾ ಇದೆ. ಮತ್ತು ಆಟ್ ವಾಟ್ ಟೈಮ್ ಡು ಯು ವಾಂಟ್ ದ ಅಪಾಯಿಂಟ್ಮೆಂಟ್? ಯಾವ ಟೈಮ್ಗೆ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಒಂದು ಟೈಮನ್ನು ಕೊಟ್ಟರೆ ಸಾಕಾಗುತ್ತೆ. ಐ ವಾಂಟ್ ಇಟ್ ನೋಡಿ, ಐ ವಾಂಟ್ ಇಟ್ ಎಟ್ ಒಂದು ಟೈಮನ್ನು ಕೊಡಬೇಕು. ಇಲ್ಲಿ ನಾನು 11 AM ಅಂತ ಕೊಡ್ತಾ ಇದ್ದೇನೆ. ಐ ವಾಂಟ್ ಇಟ್ ಎಟ್ 11 AM. ಅಥವಾ ನೀವು ಸಿಂಪಲ್ ಆಗಿ ಇಲ್ಲಿರೋ ಕ್ಲೂಗಳನ್ನೇ ತೆಗೆದುಕೊಂಡು ಸೆಂಟೆನ್ಸ್ ಅನ್ನು ಬರೀಬಹುದು. ಹೇಗೆ ಅಂದರೆ, ಐ ವಾಂಟ್ ದ ನೋಡಿ, ಯು ಇರೋ ಬದಲಿ ಐ ಬರೀತೀರಾ. ಐ ವಾಂಟ್ ದ ಅಪಾಯಿಂಟ್ಮೆಂಟ್ ಇಲ್ಲಿರದೆ ತಗೊಳ್ತಾ ಇದೆ ನೋಡಿ. ಐ ವಾಂಟ್ ದ ಅಪಾಯಿಂಟ್ಮೆಂಟ್ ಎಟ್ 11 AM ಅಂತ ಬರೆದ್ರು ಕೂಡ ಯು ವಿಲ್ ಗೆಟ್ ದ ಕಂಪ್ಲೀಟ್ ಮಾರ್ಕ್ಸ್ ಸ್ಟೂಡೆಂಟ್ಸ್. ಇನ್ನು ಸೆಕೆಂಡ್ ನೋಡಿ, ಓಕೆ ಐ ವಿಲ್ ಬುಕ್ ಇಟ್ ಅಂತ ಇದೆ, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಸೊ ನಾನು ಈಗ ರಿಸೆಪ್ಷನಿಸ್ಟ್ ಹೇಳ್ತಕ್ಕಂಥದ್ದು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ತೀನಿ ಅಂತ ಹೇಳಿದಾಗ ಇವರು ಥ್ಯಾಂಕ್ಸನ್ನು ಹೇಳಬೇಕು. ಸೊ ಸಿಂಪಲ್ ಆಗಿ ನೀವು ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ಗ್ರಾಟಿಟ್ಯೂಡ್ ಅಂದರೆ ಇದೊಂದು ಪದವನ್ನು ನೆನ್ಪಿಟ್ಕೊಳ್ಳಿ, ಥ್ಯಾಂಕ್ ಯು ವೆರಿ ಮಚ್ ಅಂತ. ಇಷ್ಟು ಬರೆದ್ರೆ ತುಂಬ ಸುಲಭವಾಗಿ ನೀವು 3 ಅಂಕಗಳನ್ನು ಗಳಿಸಬಹುದು. ಇನ್ನು ಮತ್ತೊಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಕ್ವಶನ್ಸ್ಗಳು ಕೂಡ ನಿಮ್ಮ 2026 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವಶನ್ಸೇ ಆಗಿದ್ದಾವೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಶಾಪಲ್ಲಿ ನಡೀತಕ್ಕಂತಹ ಒಂದು ಕಾನ್ವರ್ಸೇಷನ್ ಆಗಿದೆ. ಇಲ್ಲಿ ಮಾತನಾಡ್ತಕ್ಕಂಥವ್ರು ಸೇಲ್ಸ್ ಮ್ಯಾನೇಜರ್ ಆ್ಯಂಡ್ ಕಸ್ಟಮರ್, ದೀಸ್ 2 ಪೀಪಲ್ ಆರ್ ಟಾಕಿಂಗ್ ಹಿಯರ್. ಸೊ ನೋಡಿ, ಮೊದಲನೇದಾಗಿ ಹಲೋ ಸರ್, ಆಫರಿಂಗ್ ಹೆಲ್ಪ್, ಯಾವುದೋ ಒಂದು ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇನ್ನು ಕಸ್ಟಮರ್ ಹೇಳ್ತಕ್ಕಂಥದ್ದು ಐ ವಾಂಟ್ ಟು ಬೈ ಎ ಮೊಬೈಲ್ ಫೋನ್. ಸೊ ಕಸ್ಟಮರ್ ಬಂದಿರತಕ್ಕಂಥದ್ದು ಮೊಬೈಲ್ ಫೋನನ್ನು ಪರ್ಚೇಸ್ ಮಾಡಲಿಕ್ಕೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಸೇಲ್ಸ್ ಮ್ಯಾನೇಜರ್ ಹೇಳ್ತಾರೆ 5G ಬೇಕಾ ಅಥವಾ 4G ಬೇಕಾ ಅಂಥೇಳಿ. ಕಸ್ಟಮರ್ ಹೇಳ್ತಕ್ಕಂಥದ್ದು ನೋ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಅವ್ರಿಗೆ 4Gನೂ ಬೇಡ 5Gನೂ ಬೇಡ, ಬೇರೆ ಯಾವುದೋ ಒಂದು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಬೇಸಿಕ್ ಮೊಬೈಲ್ ಅಂತ ನಾವು ಅನ್ಕೋಬಹುದು. ಇನ್ನು ಸೇಲ್ಸ್ ಮ್ಯಾನೇಜರ್ ಅಪಾಲಜಿ ನೋಡಿ, ಅಪಾಲಜಿ ಅಂದರೆ ಸಾರಿ ಕೇಳ್ತಕ್ಕಂಥದ್ದು ಅಂತೇಳಿ. ಯಾಕೆ ಸಾರಿ ಕೇಳ್ತಾ ಇದ್ದಾರೆ ಅಂದರೆ ಫಾರ್ ನಾಟ್ ಹ್ಯಾವಿಂಗ್ ಇಟ್. ಸೊ ಇಲ್ಲಿ ಕಸ್ಟಮರ್ ಕೇಳ್ತಕ್ಕಂತಹ ಒಂದು ಮೊಬೈಲ್ ಫೋನ್ ಇವ್ರ ಅಂಗಡಿಲಿಲ್ಲ, ಹಾಗಾಗಿ ಸಾರಿಯನ್ನು ಕೇಳ್ತಾ ಇದ್ದಾನೆ. ಸೊ ಕಸ್ಟಮರ್ ಫೈನ್ ಥ್ಯಾಂಕ್ ಯು, ಐ ವಿಲ್ ಚೆಕ್ ಇನ್ ಅದರ್ ಶಾಪ್ಸ್ ಅಂತೇಳಿ ಹೇಳಿ ಹೊರಡ್ತಾ ಇದ್ದಾರೆ. ಬನ್ನಿ ಈಗ ಯಾವ ರೀತಿ ಫಿಲ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಆಫರಿಂಗ್ ಹೆಲ್ಪ್ ಇದೆ ಅಲ್ವಾ. ಸೊ ನಾನು ಯಾವ ರೀತಿ ನಿಮಗೆ ಸಹಾಯ ಮಾಡಲಿ ಅಂತ ಕಾಮನ್ ಆಗಿ ಒಂದು ಸೆಂಟೆನ್ಸ್ ಇದೆ. ಸೊ ಅದನ್ನೇ ನಾವು ಇಂಗ್ಲೀಷಲ್ಲಿ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳ್ತೇವೆ. ಆಲ್ರೆಡಿ ಹಲೋ ಸರ್ ಇದೆ. ಸೊ ಇಲ್ಲಿ ನಾವು ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಬರೆದ್ರೆ ಸಾಕು, 1 ಅಂಕ ನಿಮಗೆ ಸಿಗ್ತಾ ಇದೆ. ಕ್ವಶನ್ ಮಾರ್ಕನ್ನು ಹಾಕಿ ವಿದ್ಯಾರ್ಥಿಗಳೇ. ಕಸ್ಟಮರ್ ಕೇಳ್ತಕ್ಕಂಥದ್ದು ಐ ವಾಂಟ್ ಟು ಬೈ ಎ ಮೊಬೈಲ್ ಫೋನ್. ಸೊ ನನಗೆ ಮೊಬೈಲ್ ಬೇಕು ಅಂತ ಕೇಳ್ತಕ್ಕಂಥದ್ದು. ಸೇಲ್ಸ್ ಮ್ಯಾನೇಜರ್ 5G ಅಥವಾ 4G ಕೇಳ್ತಾ ಇದ್ದಾರೆ. ಕಸ್ಟಮರ್ ನೋ, ಐ ವಾಂಟ್ ನೋಡಿ, ಐ ವಾಂಟ್ ಅ ಬೇಸಿಕ್ ಮೊಬೈಲ್ ಫೋನ್ ಬೇಕು ಅಂತ ಕೇಳ್ತಾ ಇದ್ದಾರೆ.
ಬಟ್ ಇಲ್ಲಿ ಸೇಲ್ಸ್ ಮ್ಯಾನೇಜರ್ ಹೇಳ್ತಕ್ಕಂಥದ್ದು ನೋಡಿ, ಅಪಾಲಜಿ ಫಾರ್ ನಾಟ್ ಹ್ಯಾವಿಂಗ್ ಇಟ್, ಅಂದರೆ ಅವರ ಬಳಿ ಇಲ್ಲ ಅಂತಕ್ಕಂಥದ್ದು. ಸೊ ಅವ್ರು ಇಲ್ಲ ಅನ್ಲಿಕ್ಕೆ ಏನು ಹೇಳ್ಬೇಕು ಈಗ, ಸಾರಿ ವಿ ಡೋಂಟ್ ಹ್ಯಾವ್ ಇಟ್ ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ಸಾರಿ, ಅಪಾಲಜಿ ಅಂದರೆ ಸಾರಿ ಅಂತಕ್ಕಂಥದ್ದು. ಸಾರಿ ವಿ ಡೋಂಟ್ ಹ್ಯಾವ್ ಬೇಸಿಕ್ ಮೊಬೈಲ್ಸ್. ವಿ ಡೋಂಟ್ ಹ್ಯಾವ್ ಬೇಸಿಕ್ ಮೊಬೈಲ್ಸ್ ಅಂತ ಬರೆದ್ರೆ ಸಾಕು ನೋಡಿ. ಈ ರೀತಿ 3 ಡೈಲಾಗ್ಗೆ 3 ಅಂಕಗಳನ್ನು ಗಳಿಸ್ತೀರಾ. ಇನ್ನು ಮತ್ತೊಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂತಹದ್ದು ತುಂಬ ಸಿಂಪಲ್ ಇದೆ. ಇದು ಮಾತ್ರ ಸ್ಟೂಡೆಂಟ್ ಮತ್ತು ಟೀಚರ್ ಮಧ್ಯೆ ನಡೀತಕ್ಕಂತಹ ಒಂದು ಡೈಲಾಗ್ಸ್ ಇಲ್ಲಿದ್ದಾವೆ. ಮೊದಲನೇದಾಗಿ ಸ್ಟೂಡೆಂಟ್ ಗ್ರೀಟಿಂಗ್ ಅಂದರೆ ನಾವೇನು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಲ್ವಾ, ಸೊ ಆ ರೀತಿ. ಆಲ್ರೆಡಿ ಇಲ್ಲಿ ಒಂದು ಕ್ಲೂ ಸಿಗುತ್ತೆ ನಿಮಗೆ, ವೆರಿ ಗುಡ್ ಮಾರ್ನಿಂಗ್ ಅಂತ, ಅಂದರೆ ಇಲ್ಲಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ ಹೇಳಿರ್ತಕ್ಕಂಥದ್ದು ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾವು ಗುಡ್ ಮಾರ್ನಿಂಗ್ ಸರ್ ಅಂಥೇಳಿ ಫಿಲ್ ಮಾಡಬಹುದು. ಎಷ್ಟು ಸಿಂಪಲ್ ಇದೆ ನೋಡಿ ಇದು. ಗುಡ್ ಮಾರ್ನಿಂಗ್ ಸರ್ ಅಂತ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ ಹಿಯರ್. ಇನ್ನು ಸ್ಟೂಡೆಂಟ್ ಡ್ಯಾಶ್ ಅಂತ ಇದೆ, ಏನೋ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಏನು ರಿಕ್ವೆಸ್ಟ್ ಅಂತ ನೆಕ್ಸ್ಟ್ ಡೈಲಾಗ್ ನೋಡಿದಾಗ ಗೊತ್ತಾಗುತ್ತೆ. ಟೀಚರ್ ಶೂರ್ ಯು ಕ್ಯಾನ್ ಹ್ಯಾವ್ ದ ಬುಕ್, ಅಂದರೆ ಪುಸ್ತಕವನ್ನು ಕೇಳ್ತಾ ಇದ್ದಾನೆ. ಸೊ ಪುಸ್ತಕವನ್ನು ಕೊಡ್ತೀರಾ ಸರ್ ಅಂತ ಮೇ ಬಿ ಇವನು ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಮೇ ಐ ಬಾರೋ ದಿಸ್ ಬುಕ್, ಬಾರೋದ್ರೆ ಸಾಲ ತಗೋಬೋದಾ ಅಂತೇಳಿ. ಮೇ ಐ ಬಾರೋ ದಿಸ್ ಬುಕ್ ಸರ್, ಬುಕ್ ಅಂತ ಬರೆದ್ರೆ ಸಾಕು. ಸರ್ ಆಲ್ರೆಡಿ ಇದೆ, ಮೇ ಐ ಬಾರೋ ದಿಸ್ ಬುಕ್ ಅಂತ ನೀವು ಬರಿಬೋದು, ಅಥವಾ ಮೇ ಐ ಹ್ಯಾವ್ ದಿಸ್ ಬುಕ್ ಅಂತ ಬರಿಬೋದು. ನೋಡಿ ಇಲ್ಲೇ ಇದೆ ಹ್ಯಾವ್ ದ ಬುಕ್ ಅಂತ ಇದೆ ಅಲ್ವಾ, ಇದನ್ನೇ ತೆಗೆದುಕೊಂಡು ಕೂಡ ನೀವೇನು ಮಾಡ್ಬೋದು ಅಂದರೆ ಕ್ಯಾನ್ ಐ ಹ್ಯಾವ್ ದಿಸ್ ಬುಕ್, ಮೇ ಐ ಹ್ಯಾವ್ ದಿಸ್ ಬುಕ್, ಕುಡ್ ಯು ಗಿವ್ ದಿಸ್ ಬುಕ್ ಟು ಮೀ, ಈ ರೀತಿ ಯಾವುದೇ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳಬಹುದು. ಸೊ ಇಲ್ಲಿ ಟೀಚರ್ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಈಗ ಇವನು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಬರೆದ್ರೆ ಸಾಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ ಹಿಯರ್ ಆಲ್ಸೋ ಸ್ಟೂಡೆಂಟ್ಸ್. ಸೊ ಈ ರೀತಿ ಸಿಂಪಲ್ ಆಗಿ ನೀವು ಡೈಲಾಗ್ಸ್ಗಳನ್ನು ಫಿಲ್ ಮಾಡಿ ಈ ಪದಗಳನ್ನು ಅರ್ಥ ಮಾಡ್ಕೊಳ್ಳಿ ಮೊದಲಿಗೆ, ಮತ್ತು ಸಂಪೂರ್ಣವಾಗಿ ಆ ಒಂದು ಕಾನ್ವರ್ಜೇಷನನ್ನು ಓದಿದರೆ ನಿಮಗೆ ಏನನ್ನು ಫಿಲ್ ಮಾಡಬೇಕು ಅಂತಕ್ಕಂಥದ್ದು ಐಡಿಯಾ ಬರುತ್ತೆ. ಎಲ್ರಿಗೂ ಕೂಡ ಈ ಒಂದು ಪ್ರಶ್ನೆಯಲ್ಲಿ 3ಕ್ಕೆ 3 ಅಂಕಗಳು ಬರಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ, ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.